ದೇವಾಲಯವೊಂದಕ್ಕೆ ಕನ್ನ ಹಾಕಲಿಕ್ಕೆ ಮಧ್ಯರಾತ್ರಿ ಬಂದಂತಹ ಕಳ್ಳ ಮೂರ್ಛೆ ರೋಗ ಬಂದು ನಂತರ ತಗಲಾಕೊಂಡಿರುವಂತಹ ಒಂದು ಘಟನೆ ಬೆಳಕಿಗೆ ಬಂದಿದೆ. ಕಳ್ಳತನಕ್ಕೆ ಬಂದಾಗ ಮೂರ್ಛೆ ಬಂದಿದೆ, ತಗಲಾಕೊಂಡಿದ್ದಾನೆ ಕಳ್ಳ. ಇದು ಉಡುಪಿಯ ಕಡಿಯಾಳಿ ಮಹಿಷ ಮರ್ದಿನಿ ದೇವಸ್ಥಾನದಲ್ಲಿ ನಡೆದಂತಹ ಪವಾಡ. ತಡರಾತ್ರಿ 3 ಗಂಟೆಯ ಸಂದರ್ಭ ದೇವಸ್ಥಾನದ ಬೀಗವನ್ನು ಮುರಿದು ಕಳ್ಳತನಕ್ಕೆ ಯತ್ನವನ್ನು ನಡೆಸಿದ್ದಾನೆ. ದೇವಸ್ಥಾನ ಕಾವಲುಗಾರನಿಗೆ ಚಾಕು ತೋರಿಸಿ ಎಸ್ಕೇಪ್ ಆಗಲು ಕೂಡ ಪ್ರಯತ್ನಿಸಿದ್ದಾನೆ. ಈ ವೇಳೆ ತಪ್ಪಿಸಿಕೊಳ್ಳುವಾಗ ಮೂರ್ಛೆ ಬಂದು ಕೆಳಗೆ ಬಿದ್ದಿದ್ದಾನೆ. ನಂತರ ಕಾವಲುಗಾರ ಸ್ಥಳೀಯರನ್ನೆಲ್ಲ ಕರೆದು ಆತನನ್ನ ಪೊಲೀಸರಿಗೆ ಒಪ್ಪಿಸುವಂತಹ ಕೆಲಸವನ್ನ ಮಾಡಲಾಗ್ತದೆ. ಗಂಭೀರ ಸ್ಥಿತಿಯಲ್ಲಿದ್ದ ಕಳ್ಳನನ್ನ ಆಸ್ಪತ್ರೆಗೆ ದಾಖಲಿಸಿ ಸದ್ಯ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗಿದೆ. ಮತ್ತೋರ್ವ ಕಳ್ಳನನ್ನ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಗ್ರಾಮಸ್ಥರು. ಈಗ ಅಲ್ಲಿನ ಜನ ಮಹಿಷ ಮರ್ದಿನಿಯ ಪವಾಡ ಅಂತಲೇ ಇದನ್ನ ಬಣ್ಣಿಸಲಾಗ್ತಾ ಇದೆ. ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲಿ ಕನ್ನ ಹಾಕ್ಲಿಕ್ಕೆ ಮಧ್ಯರಾತ್ರಿಯನ್ನ ಹುಡುಕೊಳ್ತಾರೆ, ಯಾರು ಕೂಡ ಗಮನಿಸಲ್ಲ ಅನ್ಕೊಳ್ತಾರೆ. ಅಲ್ಲಿದ್ದಂತಹ ಕಾವಲುಗಾರ ಇದನ್ನ ಗಮನಿಸಿಕೊಂಡಿದ್ದಾನೆ ಮತ್ತು ತಡಿಲಿಕ್ಕೆ ಹೋದಾಗ ಚಾಕು ತೋರಿಸಿ ಹೆದರಿಸಿ ಬೆದರಿಸಿ ಮತ್ತು ಕಳ್ಳತನಕ್ಕೆ ಮುನ್ನುಗ್ಗಿದ್ದಾರೆ. ಈ ಹೊತ್ತಿನಲ್ಲಿ ಒಬ್ಬನಿಗೆ ಮೂರ್ಛೆ ಬಂದಿದೆ, ಕೆಳಗೆ ಬಿದ್ದಿದ್ದಾನೆ. ಮತ್ತೊಬ್ಬ ಎಸ್ಕೇಪ್ ಆಗ್ಲಿಕ್ಕೆ ನೋಡಿದ್ದಾನೆ. ಅಷ್ಟೊತ್ತಿಗಾಗಲೇ ಸ್ಥಳೀಯರೆಲ್ಲ ಸೇರ್ಕೊಂಡು ಇಬ್ಬರನ್ನು ಕೂಡ ಹಿಡಿದು ಒಬ್ಬನನ್ನ ಪೊಲೀಸರಿಗೆ ಒಪ್ಪಿಸಿದ್ದಾರೆ, ಒಬ್ಬನನ್ನ ಆಸ್ಪತ್ರೆಗೆ ಸಾಗಿಸುವ ಕೆಲಸವನ್ನ ಮಾಡಲಾಗಿದೆ. ನೀನು ಕಡೆ ಹತ್ತ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಕ್ ಜೈನ್. ದೀಪಕ್, ಸಾಮಾನ್ಯವಾಗಿ ಮಧ್ಯರಾತ್ರಿ ಅಂದಾಗ ರಕ್ಷಣೆ ಸಿಗೋದು ಕೂಡ ಕಷ್ಟ. ಒಬ್ಬರೇ ಕಾವಲುಗಾರಿದ್ದಾಗ ಏನೂ ಮಾಡ್ಲಿಕ್ಕೂ ಆಗಲ್ಲ. ಬಟ್ ಈ ಪ್ರಕರಣದಲ್ಲಿ ಅಷ್ಟು ಈಸಿಯಾಗಿ ಅವ್ರು ತಗಲ ಹಾಕೊಳ್ಳಿಕ್ಕೆ ಆತ ಮೂರ್ಛೆ ಹೋಗಿದ್ದೆ ಕಾರಣ ಅನ್ಬಹುದಾ? ಖಂಡಿತ ದಿವ್ಯಜಿ. ಉಡುಪಿ ನಗರದಲ್ಲಿರುವಂತಹ ಬಹಳ ಇತಿಹಾಸ ಪ್ರಸಿದ್ಧ ದೇವಸ್ಥಾನ ಕಡಿಯಾಳಿ ಮಹಿಷಮರ್ದಿನಿ ದೇವಸ್ಥಾನ 3 ಗಂಟೆ ಅಂದ್ರೆ ಮುಂಜಾನೆ 3 ಗಂಟೆ ಸುಮಾರಿಗೆ ಇಬ್ರು ಕಳ್ಳರು ಪ್ರಮುಖವಾದ ಹೆಬ್ಬಾಗಿಲನ್ನೇ ಒಡೆದು ದೇವಸ್ಥಾನವನ್ನ ಪ್ರವೇಶ ಮಾಡಬೇಕು ಅನ್ನುವಂತ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ 24x7 ಆ ದೇವಸ್ಥಾನಕ್ಕೆ 3 ಪಾಳಿಯಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇರ್ತಾರೆ. ಆ ಗಾರ್ಡ್ ನೋಡ್ಕೊಂಡು ಕೂಗ್ಕೊಳ್ತಾನೆ. ತಕ್ಷಣ ಅಲ್ಲಿಂದ ಸುಮಾರು ಒಂದು 400-500 ಮೀಟರ್ ದೂರದವರೆಗೆ ಆತ ಓಡಿ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಡ್ತಾರೆ. ಇಬ್ರು ಕೂಡ ಮುಂದೆ ಓಡಿದಂತ ಕಳ್ಳನಿಗೆ ಆತನಿಗೆ ಹಿಂದೆ ಮೂರ್ಛೆ ರೋಗ ಇತ್ತು. ಈತ ಒಂದು ಪೆಟ್ರೋಲ್ ಪಂಪ್ನ ಪಕ್ಕದಲ್ಲಿ ಅಂದ್ರೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಒಂದು ಪೆಟ್ರೋಲ್ ಪಂಪ್ ಇದೆ, ಅಲ್ಲಿ ಆತ ಬಿದ್ದಿರ್ತಾನೆ. ಬಿದ್ದಿರೋವನ್ಗೆ ಲೋಕಲ್ಗಳು ಅಲ್ಲಿ ಆತನಿಗೆ ಚಿಕಿತ್ಸೆ ಕೊಟ್ಟು ಆತನನ್ನ ಏಳಿಸ್ಲಿಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಅದೇ ಸಂದರ್ಭದಲ್ಲಿ ತನ್ನ ಜೊತೆಗಿದ್ದ ಕಳ್ಳ ಕೂಡ ಆತನನ್ನ ಎತ್ಕೊಂಡು ಓಡ್ಬೇಕು ಅನ್ನುವಂತ ಪ್ರಯತ್ನವನ್ನ ಮಾಡ್ತಾರೆ. ಹಾಗಾಗಿ ಬೆನ್ನತ್ತಿ ಬಂದಂತ ಗ್ರಾಮಸ್ಥರ ಕೈಗೆ ಇಬ್ರು ಕಳ್ಳರು ಕೂಡ ಸಿಕ್ಕಾಕೊಂಡಿರುವಂತದ್ದು. ಗ್ರಾಮಸ್ಥರ ಕೈಯಲ್ಲಿ ಕಳ್ಳರು ಸಿಕ್ಕಾಕೊಂಡ್ರು ಕೂಡ ಅಲ್ಲಿ ಅವರನ್ನ ಯಾವುದೇ ಒಂದು ಹಿಂಸೆಯನ್ನ ನೀಡೋದಿಲ್ಲ. ನೇರವಾಗಿ ಯಾರೊಬ್ಬ ಮೂರ್ಛೆ ಹೋಗಿದ್ದಾನೆ ಆತನನ್ನ ಸ್ಥಳೀಯ ಗ್ರಾಮಸ್ಥರೇ ಮೊದಲು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅವನ ಮೂರ್ಛೆ ರೋಗಕ್ಕೆ ಚಿಕಿತ್ಸೆ ಕೊಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಅದ್ರ ಜೊತೆಗೆ ಇನ್ನೊಬ್ಬ ಯಾರು ಸರಿಯಾಗಿದ್ದ ಆತನನ್ನ ಅಲ್ಲೇ ಹಿಡ್ಕೊಳ್ತಾರೆ ಮತ್ತು ನಗರ ಠಾಣೆ ಪೊಲೀಸರಿಗೆ ಒಪ್ಪಿಸಿರುವಂತದ್ದು. ಆ ಕಳ್ಳರು ತಮ್ಮ ಹೆಸರನ್ನ ಬೇರೆ ಬೇರೆ ಹೆಸರುಗಳನ್ನ ಹೇಳ್ತಾ ಇದ್ದಾರೆ. ಆದ್ರೆ ಅವರ ತನಿಖೆ ಆಗ್ತಾ ಇದೆ, ಅವರ ಬರೀ ಡಾಕ್ಯುಮೆಂಟ್ಗಳು ಇದೆಯಾ ಅನ್ನುವಂಥದ್ದನ್ನ ಚರ್ಚೆ ಆಗ್ತಾ ಇದೆ. ಅದ್ರ ಜೊತೆಗೆ ಈಗಾಗಲೇ ಚಿಕಿತ್ಸೆಯನ್ನ ಪಡಿತಾ ಇರುವಂತಹ ವ್ಯಕ್ತಿಯನ್ನ ವಿಚಾರಣೆ ಮಾಡ್ಲಿಕ್ಕೆ ಪೊಲೀಸರು ಆ ನಂತರ ಮುಂದಾಗ್ತಾರೆ. ದಿವ್ಯಾ, ಥ್ಯಾಂಕ್ ಯು ದೀಪಕ್ ಜೈನ್ ನಿಮ್ಮೆಲ್ಲ ಮಾಹಿತಿಗೆ. ಬಹುತೇಕ ದೇವಾಲಯಗಳಲ್ಲಿ ಒಂದು ರೀತಿಯ ಪವಾಡ ನಡೆದಿರೋದು ಕೂಡ ಇದೆ. ದೇವಸ್ಥಾನದಲ್ಲಿ ಕನ್ನ ಹಾಕಲಿಕ್ಕೆ ಬಂದಂತಹ ಸಂದರ್ಭದಲ್ಲಿ ಏನಾದರೂ ಆಗಿ ಅವ್ರುಗಳು ತಗಲ ಹಾಕ್ಕೊಳ್ಳೋದು ಅಥವಾ ಹೆಚ್ಚು ಕಮ್ಮಿ ಆಗೋದು. ಅದೇ ರೀತಿಯಲ್ಲಿ ಈಗ ಮಹಿಷಮರ್ದಿನಿ ದೇವಸ್ಥಾನದಲ್ಲೂ ಕೂಡ ಆಗಿದೆ. ಮತ್ತು ಈ ಆರೋಪಿಗಳೇನಿದ್ದಾರೆ ಸದ್ಯ ಬೇರೆ ಯಾವ್ಯಾವ ಪ್ರಕರಣಗಳಲ್ಲಿ ಭಾಗಿಯಾಗಿದ್ರು, ಸ್ಥಳೀಯರೇನ ಅಥವಾ ಬೇರೆ ರಾಜ್ಯದವರ ಏನು ಎತ್ತ ಇದೆಲ್ಲದರ ತನಿಖೆಯನ್ನು ಮತ್ತೊಬ್ಬ ಆರೋಪಿಯಿಂದ ಪಡ್ಕೊಳ್ಳುವಂತಹ ಕೆಲಸವನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಇನ್ನುಳಿದಂತೆ ಎಲ್ಲೆಲ್ಲಿ ಪ್ರಯತ್ನಗಳಾಗಿತ್ತು ಅನ್ನೋದು ಕೂಡ ಈಗ ಬೆಳಕಿಗೆ ಬರುತ್ತೆ.